ಅದೇ ಹೋದ ಸತಿ ನಾನು ನಿಮ್ಮ ಹತ್ರ ಮಾತಾಡಿದಾಗ ಹೇಳಿದ್ದಂಗೆ ಈಗ 1 ತಿಂಗಳಾದಮೇಲೆ ಇದು ಎಫೆಕ್ಟು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಈಗ ಜನ ಎಲ್ಲ ಕಾಯ್ತಾ ಇದ್ದಾರೆ. ಮೋದಿಜಿ ತಗೋಬೇಡಿ ಅಂತ ಹೇಳಿದ್ದಕ್ಕೆ ಅದು ಏನು ಪರಿಣಾಮ ಇದೆ ಅಂತ ಎಲ್ಲ ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಮನಸ್ಸಿಗೆ ಇದೆ ಕಿ ಬೈ ರೇಟು ಕಮ್ಮಿ ಆಗ್ಬೋದು ಅಂತ. ಹಂಗಾಗಿ ಮತ್ತೆ ಒಂಚೂರು ಕರೆಕ್ಷನ್ನು ಆಗಿತ್ತು. ಲಾಸ್ಟ್ ಮಂತು ಎಲ್ಲ ನಾವು ನೋಡ್ತಾ ಇದ್ದಿದ್ರೆ 14,000 ರೂಪಾಯಿ ಇತ್ತು 24 ಕ್ಯಾರೆಟ್ ಚಿನ್ನದ್ದು. 24 ಕ್ಯಾರೆಟ್ ಗೋಲ್ಡು 14,000 ಇತ್ತು. ಹಂಗಾಗಿ ಈಗ 15,000 ರೂಪಾಯಿ ಸಡನ್ನಾಗಿ ಏರ್ಬಿಟ್ಟಿದೆ ಒಂದು ವಾರದಿಂದ ವಾಪಸ್ಸು. ಕರೆನ್ಸಿ ಒಂದು ಸ್ವಲ್ಪ ವೀಕ್ ಆಗಿ ಡಾಲರ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ತಿರ್ಗಾ 4,000 ಒಳಗಡೆ ಇತ್ತು ಡಾಲರ್ ರೇಟು, ಅದು ಈಗ 4,125-26 ಬಂದುಬಿಟ್ಟಿದೆ ಔನ್ಸು. ಆಮೇಲೆ ಕರೆನ್ಸಿನೂ 94ಕ್ಕೆ ಬಂದಿದ್ದು ಈಗ 95 ಮೇಲೆ ಹೋಗ್ಬಿಟ್ಟಿದೆ, ತಿರ್ಗಾ 96ಗೆ ಟಚ್ ಆಗ್ತಾ ಇದೆ. ಹಂಗಾಗಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರೋದ್ರಿಂದ ಜನಗಳಿಗೆ ಒಂದು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಈಗ ತೊಗೋಬೇಕಾ ತೊಗೋಬಾರ್ದ, ತೊಗೊಂಡ್ರೆ ರೇಟ್ ಬಿತ್ತಂದರೆ ಲಾಸು, ತೊಗೊಂಡಿಲ್ಲ ಹಂಗೆ ಬಿಟ್ಟರೆ ಏರ್ಬಿಟ್ರೆ ಅದು ಲಾಸೇ. ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ತೊಗೊಳ್ಳೋರು ಎಲ್ಲ ಇವಾಗ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದಾರೆ, ಅಂದರೆ ಎಲ್ಲ ನಿಂತುಬಿಟ್ಟಿದ್ದಾರೆ, ತೊಗೊಳ್ದೆ ಹಂಗೆ ಇದ್ದಾರೆ. ಮತ್ತು ಮದುವೆ ಇರೋರು ಯಾರು ತೊಗೋಬೇಕಿದೆ ಅವ್ರು ತೊಗೋತಾನೆ ಇದ್ದಾರೆ. ಅದರಲ್ಲೂ ಅವ್ರು ಏನು ಮಾಡಿದ್ದಾರೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ತೊಗೋತಾ ಇದ್ದಾರೆ. ಒಂದು ಎಂಗೇಜ್ಮೆಂಟಿಗೆ ಉಂಗುರ ತೊಗೋಬೇಕಂದ್ರೆ ಬರೀ ಉಂಗುರ ತೊಗೋತಾ ಇದ್ದಾರೆ, ಮತ್ತು ಒಂದು ತಾಳಿ ತೊಗೋಬೇಕಂದ್ರೆ ಬರೀ ತಾಳಿ ಅಷ್ಟೇ ತೊಗೋತಾ ಇದ್ದಾರೆ. ಆಮೇಲೆ ಮದುವೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಪೆಂಡಿಂಗ್ ಬಿಡ್ತಾ ಇದ್ದಾರೆ ಅದನ್ನು. ಸರ್ ಬಿಸ್ನೆಸ್ಸು ಅದೇ ಹೇಳಿದ್ದಂಗೆ 50 ಆಲ್ರೆಡಿ ಗೋಲ್ಡ್ ರೇಟಿಂದ 50% ಆಗಿತ್ತು. ಅದು ಈಗ ಬಿದ್ದು ಆಲ್ಮೋಸ್ಟ್ 20%ಗೆ ಬಂದುಬಿಟ್ಟಿದೆ ಬಿಸ್ನೆಸ್ ಇಲ್ಲದೆ ಇದ್ದೀವಿ. ಒಂದು ಸ್ವಲ್ಪ ವೀಕೆಂಡಲ್ಲಿ ಒಂದು ಸ್ವಲ್ಪ ಗಿರಾಕಿ ಇರ್ತಾರೆ, ಬಾಕಿ ವೀಕ್ ಡೇಸಲ್ಲಿ ಸೋಮವಾರದಿಂದ ಶುಕ್ರವಾರ ನಾವು ನೋಡಿದ್ರೆ ಸುಮ್ಮನೆ ಕೂತಿದ್ದೀವಿ, ಬರ್ತೀವಿ, ಅಂಗಡಿ ತೆಗಿತೀವಿ, ಮುಚ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ವ್ಯಾಪಾರ ತುಂಬ ಇಂಪ್ಯಾಕ್ಟ್ ಆಗಿದೆ ಸರ್, ಓವರಾಲ್ ವ್ಯಾಪಾರ ತುಂಬ ಇಂಪ್ಯಾಕ್ಟ್ ಆಗಿದೆ. ಅದರಲ್ಲೂ ಈಗ ಮದುವೆ ಸೀಸನ್ ಇದೆ, ಈಗ ಹಬ್ಬ ಬರ್ತಾ ಇದೆ, ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗಣೇಶ ಹಬ್ಬ ಬರ್ತಾ ಇದೆ. ಆ ಹಬ್ಬ ಟೈಮಲ್ಲಿ ಇವಾಗ ನಮಗೆ ಒಳ್ಳೆ ವ್ಯಾಪಾರ ಇರಬೇಕು, ಅಂಥ ಟೈಮಲ್ಲೇ ವ್ಯಾಪಾರ ಇಲ್ಲದೆ ನಾವು ಕೂತಿದ್ದೀವಿ. ಇನ್ನು ಸರ್ ನಾವು ಸಜೆಷನ್ನು ಕೊಡೋದು ಅಂದರೆ ನೋಡಿ, ಒಂದು ರೀತಿಯಾಗಿ ಅವ್ರು ಮಾಡಿರೋದು ಒಳ್ಳೇದಕ್ಕೋಸ್ಕರ ಅಂತಾನೆ. ನಾವು ಗ್ಲೋಬಲ್ ಲೆವೆಲಲ್ಲಿ ನೋಡಿದರೆ ಅಲ್ಲಿ ಇರೋ ಪ್ರಾಬ್ಲಮ್ಸನ್ನು ನಾವು ನೋಡಿದರೆ ಒಂದು ಕಡೆಯಿಂದ ಅವ್ರು ಒಳ್ಳೇದೇ ಮಾಡಿದ್ದಾರೆ, ಬಟ್ ಇನ್ನೊಂದು ಕಡೆಯಿಂದ ಎಲ್ಲರಿಗೂ ವ್ಯಾಪಾರ ಏಟು ಬಿದ್ದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ನಾನು ಅದೇ ಸಜೆಷನ್ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಕಿ ಬೈ ಆದಷ್ಟು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಏನಿದೆ ಅದನ್ನು ನೀವು ತಿರ್ಗಾ ರೆಗ್ಯುಲರ್ ನಾರ್ಮಲ್ ಲೈಫು ಬರೋ ಥರ ಮಾಡಬೇಕೀಗ. ಅದಕ್ಕೆ ಅವರೇ ಏನು ಸ್ಟೆಪ್ ತೊಗೋತಾರೆ ಅದು ಅವರು ತೊಗೋಬೇಕು ಗೌರ್ಮೆಂಟ್ ಕಡೆಯಿಂದ. ಸರ್ ಈಗ ಸದ್ಯಕ್ಕೆ ಸ್ಟೇಬಲ್ ಇದೆ. ಇವಾಗ ಒಂದು 15 ದಿವಸ 1 ತಿಂಗಳಿಂದ ಇಳಿತು, ತಿರ್ಗಾ ಏರಿದೆ. ಈಗ ನನ್ನ ಪ್ರಕಾರ ಸ್ಟೇಬಲ್ ಆಗಿ ಇರಬೇಕು, ಇಲ್ಲ ಇನ್ನು ಮುಂದೆ ಜಾಸ್ತಿನೇ ಆಗತ್ತೆ. ಕಮ್ಮಿ ಆಗೋದು ಅವಕಾಶ ಕಮ್ಮಿ ಇದೆ, ಅಷ್ಟು ಕಮ್ಮಿ ಬರಲ್ಲ. ಜನಗಳು ಏನು ಪ್ರಿಡಿಕ್ಟ್ ಮಾಡಿದ್ದಾರೆ ಈ 12,000 ಬರ್ಬೋದು, 10,000 ಬರ್ಬೋದು, ಅಷ್ಟು ಬರೋದು ಡೌಟು. ಯಾಕಂದರೆ ಏನಾದರೂ ಆಗೋದಿದ್ದಿದ್ರೆ ಈಗಲೇ ಆಗ್ಬೋದಿತ್ತು. ಜನ ಎಲ್ಲ ತೊಗೊಳ್ಳೋದೆಲ್ಲ ಬಿಟ್ಟಿದ್ದಾರೆ, ಅವಾಗ ಒಂದು ಸ್ವಲ್ಪ ಆದರೂ ಆಗಬೇಕು. ಬಟ್ ಇಲ್ಲಿ ಏನು ಕರೆಕ್ಷನ್ ಆಗಿದ್ದಂಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಇಸ್ರೇಲು ಇರಾನದು ವಾರ್ ನಡೀತಾ ಇದ್ದಿದ್ದು ಅದು ಕೂಡ ಈಗ ಸ್ವಲ್ಪ ರೆಸ್ಟಿಗೆ ಬಂದಿದೆ. ಆದರೆ ಅಲ್ಲಿ ಕೂಡ ಇನ್ನೂ ಏನೋ ಇವಾಗ ಆಗ್ತಾ ಇಲ್ಲ. ಅವರು ಸೀಸ್ ಫೈರಿಗೆ ಬಂದಿದ್ದಾರೆ, ಈಗ ಡಿಪ್ಲೊಮೆಸಿಗೆ ಬಂದಿದ್ದಾರೆ. ಆ ಥರ ಬಂದಾಗ ಸ್ವಲ್ಪ ರೇಟು ಏರೋ ಚಾನ್ಸಸ್ ಜಾಸ್ತಿ ಇರುತ್ತೆ.